कर्नाटक के हुबली में पेट्रोल भरवाने को लेकर शुरू हुआ विवाद दो परिवारों के बीच हिंसक झगड़े में बदल गया। सेटलमेंट इलाके में हुई इस घटना में एक दंपति गंभीर रूप से घायल हो गए, जिन्हें इलाज के लिए अस्पताल में भर्ती कराया गया। पुलिस ने मामले की जांच शुरू कर दी है। जानकारी के मुताबिक घटना हुबली के सेटलमेंट इलाके की है। बताया जा रहा है कि बसवराज यादव का बेटा मंटू रोड स्थित पेट्रोल स्टेशन पर पेट्रोल भरवाने गया था। इसी दौरान वहां मौजूद श्याम यादव के लड़के के साथ उसका विवाद हो गया और देखते ही देखता झगड़ा बढ़ गया। फिलहाल पुलिस पूरे मामले की जांच कर रही है। पेट्रोल हाಕ್ಸಕ್ಕೆ ಹೋಗಿದ್ದಾರೆ ಅಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ್ರಿ ಶ್ಯಾಮನ ಮಗ ಅಂತಮ್ರ ಮಕ್ಕಳ್ರಿ ಬಂದು ನನ್ನ ಮಗನೇ ಕೂಲ್ದಾಗ ಕೆಳಗೆ ಹಾಕಿ ಹೊಡ್ಯಾಕತ್ತಾರ್ರಿ. ಯಾವಾಗೂ ಹಿಂಗೆ ಮಾಡ್ತಾರ್ರಿ ನನ್ನ ಮಕ್ಕಳು ಎಲ್ಲಿ ಹೋದ್ರೂ ಹೊಡಿತಾರೆ ನೋಡ್ರಿ ಅವ್ರು. ಈಗ ರಾಡ್ ಕಟ್ಟಿಕಿ ಎಲ್ಲ ತೊಗೊಂಬಂದಾರ ರಾಡ್ ಹೊಡ್ತಾರೆ ನೋಡಿ, ಕೈಗೆ ಹೊಡ್ತಾವ ಇದಾವೆ ನನಗೂ ರಾಡ್ದಾಗ. ನಮ್ಮ ಮನೆಯವ್ರಿಗೆ ಜಗ್ಗು ಹೊಡ್ಯಾಕತ್ತಾರ್ರಿ. ಕಣ್ಮಕ್ಳು ಬಿಡವಲ್ರಿ, ಹೆಣ್ಮಕ್ಳು ಬಿಡವಲ್ಲ, ಅಷ್ಟು ಹೊಡಿತಾರೆ ನೋಡ್ರಿ ಅವ್ರು. ಇಲ್ಲ ನನ್ನ ಮಕ್ಕಳು ಹಂಗ ಮಾಡಾಕತ್ತಾರ್ರಿ. ಭಾಳ ದಿವ್ಸ ನಿಂತ ನನ್ನ ಮಕ್ಕಳು ಹಂಗ ಮಾಡತ್ತಾರ ಅವ್ರು. ಸುಮ್ನೆ ಅವ್ರ ಜೊತೆಗೆ ಅಲ್ಲಾಗೆ ಇಟ್ಬಿಟ್ಟಾರ್ರಿ. ಶ್ಯಾಮ್ ಜಾದವ್ ಅವ್ರನ್ನ ಹಂಗ ಮಾಡಾಕತ್ತಾರ. ಮಕ್ಕಳು ಅವ್ರ ಅಂತಮ್ರು ಎಲ್ಲರೂ ಹಂಗ ಮಾಡತ್ತಾರ್ರಿ. ಇಲ್ಲ ಆಗವಲ್ತ. ನನ್ನ ಮಕ್ಳಿಗೆ ಹೆದರಿಕೆ ಐತಿ ನೋಡ್ರಿ. ನಾಳೆ ಏನಾರ ಆದ್ರೆ ನಾ ಬಿಡೋದಿಲ್ಲ ನೋಡಿ ಯಾರಿಗ್ರಿ. ಪೊಲೀಸ್ರಿಗೆ ಹೇಳ್ತೀನಿ, ಮೀಡಿಯಾದವ್ರಿಗೆ ಹೇಳ್ತೀನಿ. ನಾಳೆ ನನ್ನ ಮಕ್ಳಿಗೆ ಏನ್ ದೊಡ್ಡ ಆಗ್ಬಾರ್ದ್ರಿ. ಯಾರ್ರಿ ಅವ್ರೆಲ್ಲರೂ ಹೊಡ್ದಾರ್ರಿ. ಇವತ್ತು ಎಷ್ಟು ಮಂದಿ ಹೊಡೆದ್ರಿ? ಅದೇವ್ರಿ ನನ್ನ ಮಕ್ಕಳಿಗೆ ಅವ್ರಿಗೆಲ್ಲ ಹೊಡೆದೈತ್ರಿ. ನನ್ನ ಮಗಳಿಗೆ ಹೊಡೆದೈತ್ರಿ. ಆದ್ರೆ ನಾ ಮೀಡಿಯಾದವ್ರಿಗೆ ಹೇಳ್ತೀನಿ ರೀ, ನಾಳೆ ಏನಾರು ದೋಕಾದ್ರೆ ಬಿಡೋದಿಲ್ಲ ನೋಡ್ರಿ ನನ್ನ ಮಕ್ಕಳಿಗೆ. ಅವ್ರ ನಿಂತ ನಮ್ಗೆ ಹೆದರಿಕೆ ಐತಿ ನೋಡ್ರಿ ನನ್ನ ಮಕ್ಕಳಿಗೆ. ನಮ್ಗೆ ಹೆದರಿಕೆ ಐತಿ ನೋಡ್ರಿ ಅವ್ರ ನಿಂತ. ಶಾರದಾ ಜಾದವ್ ರೀ. ಈಗ ಹೇಳಕತ್ತೇವ್ ನೋಡ್ರಿ, ಅವ್ರ ನಿಂತ ನನ್ನ ಮಕ್ಕಳಿಗೆ ಹೆದರಿಕೆ ಐತ್ರಿ. ಜಾದವ್ ನಮ್ಮ ಅಣ್ಣನ ಮಗ ಸ್ವಯಂ ಜಾದವ್ ಅಂತ ಪೆಟ್ರೋಲ್ ಹಾಕ್ಸಕ್ಕೆ ಪೆಟ್ರೋಲ್ ಪಂಪಿಗೆ ಹೋಗಿ ವಾಪಸ್ ಬರೋ ಮುಂದೆ ರವಿ ಜಾದವ್ನ ಮಕ್ಕಳು ನಿಂದ್ರಿಸಿ ಅವ್ನಿಗೆ ದಮ್ ಕೊಟ್ಟು ಮೈ ಮ್ಯಾಗ ಹೋಗ್ಯಾರ. ಹೋದಾಗ ನಾವು ನಮ್ಮ ಇನ್ನೊಬ್ಬನ ಬ್ರದರ್ ಹೋಗಿ ಬಿಡ್ಸ ಅಂತಾನೆ ಇದಕ್ಕೆ ಜಗಜ್ಜಳ ಅಂತ ಅಷ್ಟೊತ್ತನ ಅವ್ರ ಕಾಕ ಇದ್ದವನು ಅಶೋಕ್ ಜಾದವ್ ಅಂತ. ಅವ ನಮ್ಮ ಮನೆ ಮಠ ಬಂದು ನಮ್ಮ ಕಡೆ ಬಂದು ದಾದಾಗಿರಿ ಮಾಡ್ತಾರೆ ಅಂತ ಹಾಕೊಂಡು ಹೊಡೆದಾನ. ಹೊಡೆದು ಬಿಟ್ಲೆ ಅಷ್ಟೊತ್ತ ನಮ್ಮ ಅಣ್ಣ ನಮ್ಮ ಐನೋರು ಹೋಗಿ ಮಾತಾಡಕ್ಕೆ ಹೋದ್ರೆ ಅವ್ರ ಮನೆಯಿಂದ ಹೆಣ್ಮಕ್ಳು ರವಿ ಜಾದವ್ನ ಮಕ್ಕಳು, ಅಶೋಕ್ ಜಾದವ್ನ ಮಕ್ಕಳು, ಆಮೇಲೆ ಪ್ರೇಮ್ ಜಾದವ್ ಅಂತ ಹುಡುಗ, ಅವರೆಲ್ಲರೂ ಕೂಡಿ ನಮ್ಮ ಅಣ್ಣಗೆ ನಮ್ಮ ಐನೋರಿಗೂ ಹೊಡೆದಾರ್ರಿ. ಹೇಳಕ್ಕೆ ಹೋದ್ರಿಗೆ ಎಲ್ಲರಿಗೂ ಹೊಡೆಯೋದ್ರಿ. ಓನ್ಯಾಗ್ಯಾರ ಅವರೇ ಡಾನ್ ರೀ. ಕಾರಲ್ರಿ ಅವ್ರು ಡಾನ್ಗಳಾಗಬೇಕಲ್ರಿ. ಆಲ್ಮೋಸ್ಟ್ ಗೊತ್ತಿದ್ದೈತೆ ಆಲ್ರೆಡಿ. ಅವ್ರ ಮನ್ಯಾಗಿಂದವರು ಇಬ್ಬರು ಅವ್ರ ಅನುಗಳು ಅವ್ರಪ್ಪ ಆಲ್ರೆಡಿ ಒಳಗದಾರ. ಅವ್ರಿಗೇನು ಒಟ್ಟು ನಾವೇ ಡಾನ್ ಇರ್ಬೇಕ್ರಿ ಇಲ್ಲಿ ಓನ್ಯಾಗ. ನಮ್ಮ ಮುಂದೆ ಯಾರು ಅಡ್ಡಾಡಬಾರ್ದು. ಡಾನ್ಗಿರಿ ಮಾಡ್ಕೊಂಡು ಇಡ್ಬೇಕು. ಅವ್ರಿಗೆ ಟೋಟಲಿ ಬಿಸ್ನೆಸ್ ಮಾಡಕ್ಕೆ ಕೊಡ್ತಾರೆ. ಅಕ್ಕಿ ಬಿಸ್ನೆಸ್ ಮಾಡಕ್ಕೆ ಕೊಡ್ತಾರೆ, ಇಸ್ಪೇಟ್ ಬಿಸ್ನೆಸ್ ಮಾಡಕ್ಕೆ ಕೊಡ್ತಾರೆ, ರೇಷನ್ ಅಕ್ಕಿದು ಇಸ್ಪೇಟ್ ಆಡಕ್ಕೆ ಕೊಡ್ತಾರೆ ಅವ್ರಿಗೆ. ಇದಕ್ಕೆ ಕೊಡ್ತಾರೆ. ಆಮೇಲೆ ಮರ್ಡರ್ ಕೇಸ್ದಾಗ ಶ್ಯಾಮ್ ಜಾದವ್ ಬಂದಿದ್ದಾರೆ, ಅವ್ನು ತೆಗೆದ್ರಿ. ಮೊನ್ನೆ ಮಂಟ್ರೋಡ್ದಾಗ ವಿಡಿಯೋದಾಗ ಫುಲ್ ಇದ್ದಾರೆ. ಅವ ಶ್ಯಾಮ್ ಜಾದವ್ ಇದ್ದ, ರವಿ ಜಾದವ್ ಇದ್ದ, ಆಮೇಲೆ ಅಭಿಷೇಕ್ ಜಾದವ್, ಗಣೇಶ್. ಎದಕ್ಕೆ ತೆಗೆದ್ರಿ ಅವ್ರಿಗೆ ಆ ಕೇಸ್ಗಳದಾಗ? ಎದಕ್ಕೆ ಅನುಕೂಲ ಮಾಡ್ಕೊಳಂತೀರಿ ಅವ್ರಿಗೆ ಅಷ್ಟೇ? ಏನು ಅವ್ರು ಅದೇ ಹೇಳಂತೀರಿ ಶ್ಯಾಮ್ ಜಾದವ್ ರೀ. ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡತ್ತ ನೋಡ್ಬೇಕಲ್ರಿ. ಇವತ್ತಿನ ಜಗಳದಲ್ಲಿ ಶ್ಯಾಮ್ ಜಾದವ್ ಇದ್ರಿ. ಶ್ಯಾಮ್ ಜಾದವ್ ನಮ್ಮ ಅಣ್ಣವ್ರು ಹೊಡೆದಿದ್ರಿ. ಈಗ ಕಂಪ್ಲೇಂಟ್ ಮಾಡಿಸಿದ್ರೆ ಕಂಪ್ಲೇಂಟ್ ಆಗೈತೆ ರೀ. MLC ಆಗೈತೆ ಸರ್. MLC ಆಗೈತಿ. ನಾವೆಲ್ಲ ಮತ್ತೆ ಬಿಡಿಸಿ ಕಳಿಸೇರಿ. ನಾವು ಬೇಕಾದ್ರೆ ವಿಡಿಯೋದಾಗ ಚೆಕ್ ಮಾಡಿ ನೋಡ್ರಿ. ವಿಡಿಯೋದಾಗ ಕ್ಲಿಯರ್ ಐತೆ. ನಾವೆಲ್ಲ ಬಿಡಿಸಂತಿದ್ದು. ಏನು ಮಾಡಕತ್ತೆ ನಿಮ್ಗೆ ಕೇಳ್ಬೇಕಾದೈತಿ. ಎದಕ್ಕೆ ಅವ್ನಿಗೆ ಅಷ್ಟು ಸಪೋರ್ಟ್ ಕೊಡತ್ತಾರ? ಕಾರಣ ಬೇಕಲ್ರಿ. ಏನೈತಿ? ಕಾರ್ಪೊರೇಟರ್ ಇದ್ರೆ ಯಾರು ಬೇಕಾದ್ರೆ ಓನ್ಯಾಗ ಡಾನ್ ಆಗ್ಬೇಕೇನು ಸರ್? ಮರ್ಡರ್ ಕೇಸ್ ಏನು ಪಾರ್ ಮಾಡ್ಬೇಕೇನ್ರಿ ಅವ್ರಿಗೆ? ಅವ್ರಿಗೆಲ್ಲ ಅನುಕೂಲ ಮಾಡ್ಕೊಂಡು ಕಾರ್ಪೊರೇಟರ್ ಎಲ್ಲರೂ ಮಾಡ್ಕೊಟ್ಬಿಡಕೇನು ಸರ್? ಏನಂತ ಕಾರಣ ಅದಕ್ಕೆ ಕೇಳ್ರಲ್ಲ ನೀವು ಸರ್. ಅಂಥದ್ದೇನೈತೆ ಅವ್ನು ಬ್ಯಾಕ್ ಸಪೋರ್ಟ್? ಎದಕ್ಕೆ ಏನು ಮಾಡಂತಾನೆ? ಯಾರು ಹೇಳೋರು ಕೇಳೋರು ಇಲ್ಲೇನ್ರಿ ಅವ್ರಿಗೆ? ಅಲ್ಲ, ಈಗ ಆಲ್ರೆಡಿ ಅವ್ರ ತಮ್ಮ ಅವ್ರ ಮಕ್ಕಳು ಒಳಗದಾರ ಅಂದ್ರೆ ಅದ್ರ ಗುಂಡಾಗಿರಿ ಮಾಡ್ಕೊಂಡು ಇರ್ತಾರಂದ್ರೆ ಒಂದು ವಿಚಾರ ಮಾಡ್ರಿ. ಅವ್ರಿಗೆ ಸಪೋರ್ಟ್ ಇರ್ಬೋದು. ಯಾರು ಕೊಡ ಅಂತಾರೆ ಸಪೋರ್ಟ್? ಎದಕ್ಕೆ ಕೊಡ ಅಂತಾರೆ ಅಷ್ಟು ಅವ್ರಿಗೆ? ನೋಡ್ರಿ ನೀವೇ ಕೇಳ್ರಿ. ನಾವರಂಕರ ಹೇಳಂತೀವಿ. ನಾಳೆ ಏನಾರು ಹೆಚ್ಚು ಕಮ್ಮಿ ನಮಗಾದ್ರೆ ಶ್ಯಾಮ್ ಜಾದವ್ನ ಕಾರಣ. ಕಮಿಷನರ್ ಸಾಹೇಬ್ರು ಯಾಕೆ ಕೇಳೋಳ್ರಿ ಅವ್ನಿಗೆ? ಎದಕ್ಕೆ ಅರೆಸ್ಟ್ ಮಾಡೋವಲ್ರಿ? ಅಂಥದ್ದು ಎದಕ್ಕೆ ಅನುಕೂಲ ಮಾಡ್ಕೊಡಂತಾರೆ ಕಮಿಷನರ್ ಸಾಹೇಬ್ರ? ಏನು ಅವ್ನು ಗೊತ್ತೈತ್ರಿ ಗುಂಡಾದನಂತ. ಮರ್ಡರ್ ಕೇಸ್ದಾಗ ಗುಂಡಾನಂತ ಗೊತ್ತೈತಲ್ರಿ ಎಲ್ಲರಿಗೂ. ಏನು ಸಜ್ಜನ ಅದನ್ರಿ ಅವ? ಪೊಲೀಸ್ ಸಪೋರ್ಟ್ ಮಾಡಂತ ಇಷ್ಟು ಮಾಡ್ತಾರಲ್ಲ ಸರ್? ಇಲ್ಲ ಯಾಕೆ ಮಾಡ್ತಾರೆ ಅವ್ರೆ? ಪೊಲೀಸ್ ಸಪೋರ್ಟ್ ಮಾಡ್ತಾರೆ, ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ. ಯಾರು ಹೇಳ್ಬೇಕ್ರಿ ಅವ್ರಿಗೆ? ಅಲ್ಲ, ಈಗ ಆಲ್ಮೋಸ್ಟ್ ಎಲ್ಲ ಲೀಡರ್ಗಳು ಮಾಡಂತಾರೆ ಸರ್. ಈಗ ಕಾರ್ಪೊರೇಟರ್ ಅದನ್ನಂತ ಕಾಂಗ್ರೆಸ್ ಮಂದಿ ಮಾಡಬೇಕಲ್ರಿ. ಎದಕ್ಕೆ ಮಾಡ್ಬೇಕ್ರಿ? ಅವ್ನೊಬ್ಬರು ನಿಂತ್ರೆ ಏನು ಗೆದ್ದು ಬರ್ತೈತೇನ್ರಿ ವಾರ್ಡ್? ಅವ್ನೊಬ್ಬರು ನಿಂತ್ರೆ ಏನು MLA ಗೆದ್ದು ಬರ್ತಾರೆ? ಅವ್ನೊಬ್ಬರು ನಿಂತ್ರೆ ಏನು ಸರ್ಕಾರ? ಎಲ್ಲರೂ ಓಟ್ ಹಾಕ್ದಾಗ ಗೆದ್ದಿರ್ತಾರಲ್ರಿ. ಏನು ಇವತ್ತಿನ ಗುಂಡಾಗಿರಿ ಮಂದಿ ನೋಡಿ ಏನು ಓಟ್ ಹಾಕ್ತಾರೇನ್ರಿ? ಸಜ್ಜನರ ಓಟ್ ಹಾಕ್ತಾರಲ್ಲ ನೋಡ್ರಿ. ನಿಮ್ಲಿಂತ್ರ ಹೇಳಂತೀವಿ ನಾವು. ನಮಗೇನೋ ತ್ರಾಸ ಆದ್ರೆ, ನಮಗೇನು ಪ್ರಾಬ್ಲಮ್ ಆದ್ರೆ ಶ್ಯಾಮ್ ಜಾದವ್ ತಮ್ಮಗಳು ಅವ್ರ ಮಕ್ಕಳ ರೀ. ನಮಗೆ ಹೊಡೆದ್ರಿ ಏನು ಕಾರಣ ಅಂತ ಒಬ್ಬರು ಎಲ್ಲರೂ ಒಂದು 15-20 ಮಂದಿ ಹೇಳ್ಬೇಕು ಬಂದು ದುಗ್ಗಾಡ್ದು ಕಲ್ವಾಗ ಶುರು ಮಾಡಿದ್ರೆ ದಪ್ಪ ನಾವು ಹೇಳಿದ್ರೆ ಶ್ಯಾಮ್ ಜಾದವ್ ಬಂದ. ಶ್ಯಾಮ್ ಜಾದವ್ ನಿಮ್ಮ ಮಕ್ಕಳು ಭಾಳ ತರಲಿ ಇಲ್ಲಿ ಮಾಡಂಗೆ ಬಂದ್ರಲಿ ನೀವು ಪೆಟ್ರೋಲ್ ಪಂಪ್ ಅಲ್ಲಿ ಮಾಡೋ ಬರ್ತೀನಿ ಅಂತ ಜಗ ಬಂದಾಗ ನನಗೆ ದುಃಖಿ ನಾವು ದುಃಖಿದ್ದೆ. ದುಃಖೊಳಗೆ ಪಟ್ಟದ ಹಿಂದಿಲಿಂದ ಹೆಣ್ಮಕ್ಳು ಬಂದು ಹಿಡ್ಕೊಂಡು ಹೆಣ್ಮಕ್ಳು ನಮ್ಗೆ ಹೊಡ್ಯಾಕೆ ಬಿಡೋಕ್ಕಾಗಲ್ಲ. ಹೆಣ್ಮಕ್ಳು ಕೈ ಎತ್ತು ಬರ್ತಂದು ನಾವು ಅವ್ರಿಗೆ ದುಃಖಾಗತ್ತಿದ್ದೆ. ಅದು ಪೊಲೀಸ್ ಸ್ಟೇಷನ್ದಾಗ ಪೊಲೀಸರು ವಿಡಿಯೋ ಮಾಡಿ ನೋಡ್ಕೊರ್ಬೇಕಾದಾಗ ಅದಂತ ಹೋದ್ರೆ ಹಿಂದಿಲಿಂದ ಶ್ಯಾಮ್ ಜಾದವ್ ಪಟ್ಟದ ಕಲ್ಲು ಹೋಗೋದು ಓಡೋದು ಶ್ಯಾಮ್ ಜಾದವ್.
ಎದ್ರ ಸಂಬಂಧ ಬರೀ ಪೆಟ್ರೋಲ್ ಹಾಕ್ಸೋ ವಿಚಾರ ಹ್ಞೂ ಸರ್ ಅದೇ ಸರ್ ಉದ್ದೇಶ ಏನು ಸರ್ ಅವ್ರ ಮಕ ನೋಡಿದ್ರು ಮಕ್ಕಳಿಗೆ ಅವ್ರ ಗುರಾಸ್ ನೋಡ್ಬಾರ್ದು ಅಲ್ಲ ಅವ್ರದ್ದು ಮಕ ನೋಡ್ಬಾರ್ದು ಅವ್ರ ಗುರಾಸ್ ನೋಡ್ಬಾರ್ದು ಅವ್ರ ಮುಂದೆ ಗಾಡಿ ಮ್ಯಾಗ ಆಟಾಡ್ಬಾರ್ದು ಅವ್ರಿಗೆ ಆಮ್ಯಾಗ ನಮ್ಮ ಹುಡುಗರಲ್ಲಿ ಯಾವುದೋ ಒಂದು ಪಕ್ಷದ ಪ್ರಚಾರ ಮಾಡಬಾರ್ದು. ನೀವು ಯಾವ ಪಕ್ಷ ರೀ? BJP ಪಕ್ಷ ನಮ್ದು. ನಾವು BJP ಅದಕ್ಕೆ ಅವ್ರು ಕಾಂಗ್ರೆಸ್ ಪಕ್ಷ ರೀ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಇದೇ ವಿಚಾರ ಮಾಡ್ತಾರೆ. ಯಾವ ಪಕ್ಷ ಮಾಡಕ್ಕೆ ಕೊಡಂಗಿಲ್ಲ, ಯಾಕೆ ಮಾಡ್ತಂತಲ್ಲ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ಕಣ್ಣು ಕಿಸಿದು ಅದು ಮಾಡ್ತಾರೆ ಬೆಳೆಸ್ತಾರೆ. ಈಗ ಎಲೆಕ್ಷನ್ ಇಲ್ಲ ರೀ ಬ್ರದರ್, ಹಂಗಾರೆ ಹಂಗ ಈಗ ಮೊನ್ನೆ ಒಂದು ಪ್ರಕರಣ ಹೇಳ್ತಿದ್ದೇನೆ ಇಲ್ಲಿ ಬೆಂಡಿಗರ ಪೊಲೀಸರು ಅಲ್ಲಿ ಬಂದು ಒಂದು ನಮ್ಮ ಹೆಸರು ಬಸವರಾಜ್ ಜಾಧವ್.